ವಿಷ್ಣು ಅವರು ನನಗೆ ಸಂಪತ್ ಕುಮಾರ್ ಆಗಿ ಪರಿಚಯ. ಜೊತೆಗೆ ನನ್ನ ಅಂಗಡಿ ಇದ್ದಿದ್ದರಿಂದ ಅಲ್ಲಿ ಬಂದು ಹೋಗೋರು. ಕೂಡಿ ಬಾಳೋಣ ಅಂತ ಒಂದು ಸಿನಿಮಾದಲ್ಲಿ ನಮ್ಮದು ಬೆಸಿಗೆ ಆಯಿತು. M.R. ವಿಠಲ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ನಾನು ಹೇಳೋದು. ವಿಷ್ಣು ಅವರು ಭಾರತೀಯವರು ಮದುವೆ ಆಗಿರಲಿಲ್ಲ, ಸ್ನೇಹ ಇತ್ತು ಅವ್ರಿಗೆ. ಅವ್ರಿಗೆ ಶೂಟಿಂಗ್ ಇಲ್ಲದೇ ಇದ್ದರೆ ಭಾರತೀಯವರು ಇವ್ರ ಜೊತೆಲಿ ಬರ್ತಾ ಇದ್ರು. ಒಂಥರ ಹೆದರಿಕೆ ಇತ್ತು ಅವ್ರಿಗೆ. ಸ್ಟಾರ್ ಇಮೇಜ್ ಬಂದಾಗಿತ್ತು ಆಗಲಿ. ಒಂದು ಕಡೆ ದೊಡ್ಡವರು ಅಣ್ಣವರು, ಇನ್ನೊಂದು ಕಡೆ ಇವರು ಪ್ಯಾರಲಲ್ ಆಗಿ ಬಂದು ನಿಲ್ಲುವಂಥ ಒಂದು ಸ್ಥಿತಿಯಲ್ಲಿ ಇದ್ದವರು. ಒನ್ ಸೈಡ್ ಲವ್ ಯಾರನ್ನ ಬೇಕಾದ್ರೂ ನೀವು ಇಷ್ಟಪಡ್ಬೋದು, ಯಾರನ್ನ ಬೇಕಾದ್ರೂ ಗೌರವಿಸ್ಬೋದು. ಆದರೆ ಗೌರವ ತಗೊಳ್ಳೋದು ಮತ್ತು ಕೊಡೋದು ಎಲ್ಲರ ಜೊತೆ ನಡೆಯಲ್ಲ. ಮಹಿಳೆಯರನ್ನ ತುಂಬ ಗೌರವಿಸ್ತಾರೆ. ಅವರು ಭಾರತೀಯವ್ರನ್ನು ಕೂಡ ಮಾಯಿ ಅಂತಲೇ ಕರೆಯೋದು. ಸಣ್ಣದು ಅಂತ ಯೋಚನೆ ಮಾಡಬೇಡಿ ಯಾರು. ನೀವು ಸಣ್ಣವರಲ್ಲ, ನಿಮ್ಮ ಕೆಲಸಕ್ಕೆ ನೀವು ದೊಡ್ಡವರಾಗಬೇಕು. ಆಗ ನೀವು ದೊಡ್ಡವರಾಗ್ತೀರ. ಅವ್ರದ್ದೇ ಎಲ್ಲ ನಡೆಯುತ್ತೆ ಅಂದಾಗ ಕೂಡ ಆ ಶಿಸ್ತು, ಆ ಟೈಮಿಂಗು ಅದನ್ನು ಬಿಡ್ತಾ ಇರಲಿಲ್ಲ. ಅದು ನನಗೆ ಒಂದು ರೀತಿಯಲ್ಲಿ ನಾನು ತುಂಬ ಭಾಗ್ಯಶಾಲಿ ಅಂತ ಅನ್ಕೋಬೋದು. ವಿಷ್ಣು ಅವರು ನನಗೆ ಸಂಪತ್ ಕುಮಾರ್ ಆಗಿ ಪರಿಚಯ ಅನ್ನೋಕ್ಕಿಂತಲೂ ಒಂದು ರೀತಿಯ ಒಂದು ಸ್ನೇಹ ಇತ್ತು. ಅದು ಹೇಗೆ ಅಂತಂದರೆ, ನ್ಯಾಷನಲ್ ಕಾಲೇಜ್ ಎದುರುಗಡೆ ನಾನೊಂದು ಅಂಗಡಿ ಇಟ್ಟಿದ್ದೆ. ಜೊತೆಗೆ ಅವರ ಸಿಸ್ಟರ್ ಒಬ್ಬರು ಪೂರ್ಣಿಮಾ ಅಂತಿದ್ರು. ಅವ್ರ ಜೊತೆಯಲ್ಲಿ ನಾನು ಒಂದು ತಿಂಗಳು ಪ್ರಯಾಣ, ಒಂದು ಸ್ಟೂಡೆಂಟ್ ಕಲ್ಚರಲ್ ಟೀಮ್ ಜೊತೆ ನಾನು ಹೋಗಿದ್ದೆ. ಜೊತೆಗೆ ನನ್ನ ಅಂಗಡಿ ಇದ್ದಿದ್ದರಿಂದ ಅಲ್ಲಿ ಬಂದು ಹೋಗೋರು. ಯಾವಾಗ ಅವರು ನಟರಾಗೋಕ್ಕೂ ಮುಂಚೆಯಿಂದ. ಅವರು ಹಿಂದಿ ಆ್ಯಕ್ಟ್ರ್ ಒಬ್ಬ ರಾಜ್ಕುಮಾರ್ ಅಂತ ಇದ್ರು. ಹೌದು, ಒಂದು ಭಾಳ ಡಿಫ್ರೆಂಟ್ ಆದ ಒಂದು ವ್ಯಕ್ತಿತ್ವ ಆತಂದು. ಅವರ ಉಡುಪುಗಳು ಕೂಡ ಸ್ಟೈಲಾಗಿರೋದು, ಅದನ್ನು ಇವರು ಫಾಲೋ ಮಾಡ್ತಾರೆ. ಜೊತೆಗೆ ನನಗೆ ಅವ್ರಿಗೆ ರಂಗಭೂಮಿದಲ್ಲಿ ಒಂದು ಪರಿಚಯ ಇತ್ತು. ಕಾರಂತರು ಬಂದರು 71ರಲ್ಲಿ, 72, 73 ಎಲ್ಲ ತುಂಬ ನಾಟಕಗಳು ಮಾಡಿಸಿದ್ರು. ನಾನು ಬೆನಕ ಅನ್ನೋದು ಟೀಮಲ್ಲಿ ನಾಟಕದಲ್ಲಿ ಅಭಿನಯಿಸ್ತಾ ಇದ್ದೆ. ಸೊ ಒಂದು ಹೈವತನ ಅಂತ ಒಂದು ಅದ್ಭುತವಾದ ನಾಟಕ ಮಾಡಿದ್ವಿ ಗಿರೀಶ್ ಕಾರ್ನಾಡ್ ಅವ್ರದ್ದು. ಅದರಲ್ಲಿ ವಿಷ್ಣು ಪಾಠ ಮಾಡಬೇಕು ಅಂತ ಬಂದಿದ್ರು. ಓಕೆ. ಆಮೇಲೆ ಚಂದ್ರಶೇಖರ್ ಮಾಡಿದ್ರು, ಎಡಕಲ್ಲು ಚಂದ್ರು ಮಾಡಿದ್ರು. ವಿಷ್ಣು ಅವ್ರಿಗೆ ಶೂಟಿಂಗ್ ಒತ್ತಡದಲ್ಲಿ ರಿಹರ್ಸಲ್ಲಿಗೆ ಬರೋಕ್ಕಾಗಿಲ್ಲ. ಆಮೇಲೆ ನಮಗೆ ಕೂಡಿ ಬಾಳೋಣ ಅಂತ ಒಂದು ಸಿನಿಮಾದಲ್ಲಿ ನಮ್ಮದು ಬೆಸಿಗೆ ಆಯಿತು. M.R. ವಿಠಲ್ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ನಾನು ಹೇಳೋದು. ಅದರಲ್ಲಿ ಕೂಡಿ ಬಾಳೋಣ ಅಂತ ಒಂದು ಸಿನಿಮಾದಲ್ಲಿ ವಿಷ್ಣು ಅವರ ಗೆಳೆಯನಾಗಿ ಒಂದು ಪಾತ್ರ ಶುರುವಾಯ್ತು ನನಗೆ. ವಿಷ್ಣು ಅವ್ರಿಗೆ ಎಲ್ಲೋ ಒಂದು ಕಾಲಿಗೆ ಶೂಟಿಂಗಲ್ಲಿ ಪೆಟ್ಟು ಬಿದ್ದು ಸುಮಾರು ಕಡೆ ನಾನು ಅವ್ರಿಗೆ ಡ್ಯೂಪಾಗಿ ನಿಂತಿದ್ದಿದೆ. ಅಂದರೆ ನಮ್ಮ ಒಡನಾಟ ಅಲ್ಲಿಂದ ಶುರುವಾಗಿದ್ದು. ಆ ಕೂಡಿ ಬಾಳೋಣದಲ್ಲಿ ತಿಂಗಳಿಗೆ 10 ದಿವಸ ದಿನ ಶೂಟಿಂಗು, 10 ದಿವಸ ಅವ್ರ ಶೆಡ್ಯೂಲು, 3 ತಿಂಗಳು. ವಿಷ್ಣು ಅವರು ಮದುವೆ ಆಗಿರಲಿಲ್ಲ, ವಿಷ್ಣು ಅವರು ಭಾರತೀಯವರು ಮದುವೆ ಆಗಿರಲಿಲ್ಲ, ಸ್ನೇಹ ಇತ್ತು ಅವ್ರಿಗೆ. ಅವ್ರಿಗೆ ಶೂಟಿಂಗ್ ಇಲ್ಲದೇ ಇದ್ದರೆ ಭಾರತೀಯವರು ಇವ್ರ ಜೊತೆಲಿ ಬರ್ತಾ ಇದ್ರು. ಭಾರತೀಯವರು ನಮ್ಮ ನಾಟಕಗಳು ನೋಡಿದ್ರು. ವಿಷ್ಣು ಅವ್ರಿಗೂ ನಾನೊಬ್ಬ ನಟ ಅನ್ನೋದು ಗೊತ್ತಿತ್ತು. ಅಂಗಡಿಯಲ್ಲಿದ್ದರೂ ಕೂಡ ಇವನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾನೆ ಅಂತ. ಸೊ ನೀವು ಹೆಂಗೆ ಕಾಲ ಕಳೀತೀರಾ ಇಲ್ಲಿ ಅಂತ ಬೆಂಗಳೂರಿಂದ ಬರ್ತಾ ನನಗೆ ತಿಂಡಿ ತಂದುಕೊಡೋರು. ಚಕ್ಲಿ, ಕೋಡುಬಳೆ, ಚಿಕ್ಕಿ, ಈ ಥರದ್ದೆಲ್ಲ ಟೈಮ್ ಪಾಸ್ಗೆ ನೀವು ಒಬ್ಬರೇ ಇರ್ತೀರಾ ಇಟ್ಕೊಳ್ಳಿ ಅಂತ. ನನಗೆ ಅದೆಲ್ಲ ನನಗೆ ಮರೆಯೋಕ್ಕೆ ಆಗಿಲ್ಲ. ಅದಾದಮೇಲೆ ಒಂದು 4-5 ವರ್ಷ ಗ್ಯಾಪ್ ಆಯಿತು. ಆಮೇಲೆ ಭಾರ್ಗವ ಅವರು ನನ್ನ ಕರೆದ್ರು, ಒಂದು ಕಾಮಿಡಿ ಪಾತ್ರ ಇದೆ ನೀವು ಮಾಡಿ ಅಂತ. ಅವರು ನಮ್ಮ ನಾಟಕಗಳು ನೋಡಿದ್ರು. ನೋಡಿ ಸ್ವಾಮಿ ರಿಲೀಸ್ ಆಗಿತ್ತಾಗ. ಆಗ ಜೀವನ ಚಕ್ರ ಅಂತ ಒಂದು ಸಿನಿಮಾಗೆ ನೀವು ಮಾಡಿ ಪಾತ್ರ ಅಂತ. ಸರಿ, ನನಗೆ ಮಾಡೋಕ್ಕೆ ಒಂಥರ ಹೆದರಿಕೆ ಇತ್ತು. ಅವ್ರಿಗೆ ಸ್ಟಾರ್ ಇಮೇಜ್ ಬಂದಾಗಿತ್ತು ಆಗಲೇ, ದೊಡ್ಡ ಸ್ಟಾರು.
ಒಂದು ಕಡೆ ದೊಡ್ಡವರು ಅಣ್ಣವರು, ಇನ್ನೊಂದು ಕಡೆ ಇವರು ಪ್ಯಾರಲಲ್ ಆಗಿ ಬಂದು ನಿಲ್ಲುವಂಥ ಒಂದು ಸ್ಥಿತಿಯಲ್ಲಿದ್ದವರು. ದೊಡ್ಡ ಚಿತ್ರ. ಹೌದು. ಸೊ ಅದರಲ್ಲಿ ಬೇಸಿಗೆ ಆಯಿತು ನಮಗೆ. ಅಲ್ಲಿಂದ ಕೊನೆ ಚಿತ್ರ ಮಾಡೋವರೆಗೂ ನಾನು ಜೊತೆಲೇ ಇದ್ದೆ. ಅವ್ರ ಲಾಸ್ಟ್ ಸಿನಿಮಾದಲ್ಲೂ ನಾನು ಅಭಿನಯಿಸಿದ್ದೆ. ಒನ್ ಸೈಡ್ ಲವ್ ಯಾರನ್ನ ಬೇಕಾದ್ರೂ ನೀವು ಇಷ್ಟಪಡ್ಬೋದು, ಯಾರನ್ನ ಬೇಕಾದ್ರೂ ಗೌರವಿಸ್ಬೋದು. ಆದರೆ ಗೌರವ ತಗೊಳ್ಳೋದು ಮತ್ತು ಕೊಡೋದು ಎಲ್ಲರ ಜೊತೆ ನಡೆಯಲ್ಲ. ಒಂದು ಸಿಟ್ಟು, ಒಂದು ಕೋಪ, ಒಂದು ಸಣ್ಣ ದಬ್ಬಾಳಿಕೆ ಅಥವಾ ಒಂದು ಅಹಮ್ಮು ಎಲ್ಲ ಮನುಷ್ಯನಿಗೆ ಸಹಜವಾದ ಗುಣ. ಅದು ಯಾವುದೂ ಇರಲಿಲ್ಲ ಅವ್ರ ಹತ್ರ. ಇವರು ಸರಿ ಇಲ್ಲ ಅಂದರೆ ಅವ್ರ ಹತ್ರ ಮಾತು ಬಿಟ್ಬಿಡೋರು. ಗುಡ್ ಮಾರ್ನಿಂಗ್ ಅಂದರೆ ರೆಸ್ಪಾಂಡ್ ಮಾಡ್ತಿರಲಿಲ್ಲ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ನಾನು ಏನೋ ತಪ್ಪು ಮಾಡಿದ್ದೀನಿ, ಅದಕ್ಕೆ ನಂಗೆ ರೆಸ್ಪಾಂಡ್ ಮಾಡಿಲ್ಲ ಅಂತ. ಒಂದು ದಿವಸ ತಡ್ಕೋತಾರೆ, 2 ದಿವಸ ತಡ್ಕೋತಾರೆ, 3ನೇ ದಿವಸ ಅಣ್ಣ ಸಾರಿ, ನನಗೆ ನನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗಿಲ್ಲ, ನಾನು ನಿಮ್ಗೆ ಹೇಳಿದೆ, ನಾನು ಹೊಟ್ಟೋದೆ, ಅಲ್ಲಿ ಹೋಗ್ಬಾರ್ದಿತ್ತು, ಅವ್ರ ಜೊತೆ ಸೇರಬಾರ್ದಿತ್ತು ಅಂತ ಕನ್ಫೆಸ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಚಿತ್ರರಂಗದಲ್ಲಿ ಆಗ ಭಾಳ ಕಡಿಮೆ ಒಂದು ನಿರ್ದೇಶಕರು, ಕಡಿಮೆ ಲೆಕ್ಕದಲ್ಲಿ ಕಲಾವಿದರು, ಕಡಿಮೆ ಲೆಕ್ಕದಲ್ಲಿ ಚಿತ್ರಗಳು ತಯಾರಾಗ್ತಾ ಇದ್ದಿದ್ದು ಅಲ್ಲ. ಇವತ್ತಿನ ಥರ ಅಲ್ಲ. ಇವತ್ತು 300-400 ಸಿನಿಮಾ ರೆಡಿ ಆಗ್ತಾಯಿದೆ. ಆವಾಗ ವರ್ಷಕ್ಕೆ 20 ಸಿನಿಮಾ, 18 ಸಿನಿಮಾ, 26 ಸಿನಿಮಾ ಅಂದರೆ ಜಾಸ್ತಿ ಅಂತ ಲೆಕ್ಕ. ಸೊ ಹಾಗಾಗಿ ಒಂದು ಸಣ್ಣ ಕುಟುಂಬದ ಥರ ಇತ್ತು. ಅಂದರೆ ಈ ಸಿನಿಮಾದಲ್ಲಿ ಮಾಡಿದ್ದ ಕಲಾವಿದರು ಆ ಸಿನಿಮಾದಲ್ಲೂ ಇರ್ತಾರೆ, ಇಲ್ಲಿ ತಾಂತ್ರಿಕ ವರ್ಗದವರು ಅಲ್ಲೂ ಇರ್ತಾರೆ. ಸೊ ಹೀಗಿತ್ತಲ್ಲ. ಹಾಗಾಗಿ ಯಾರು ಪ್ರತಿಯೊಬ್ಬರಿಗೂ ಒಬ್ಬರ ಪರಿಚಯ, ಒಬ್ಬರ ಒಂದು ಸ್ಟ್ಯಾಂಡರ್ಡು ಎಲ್ಲವೂ ಅರ್ಥವಾಗಿರುತ್ತೆ. ಅಂಥದ್ರಲ್ಲಿ ಯಾರು ಏನು ತಪ್ಪು ಮಾಡಿದ್ರು ಅದು ಅವ್ರಿಗೆ ಗೊತ್ತಾಗ್ಸುವಂಥ ಒಂದು ಕ್ರಮ ಇದೆಯಲ್ಲ ಅವ್ರದ್ದು ವಿಶೇಷವಾದ. ಇನ್ನೊಂದು, ಮಹಿಳೆಯರನ್ನು ತುಂಬ ಗೌರವಿಸ್ತಾರೆ. ಅವರು ಭಾರತೀಯವ್ರನ್ನು ಕೂಡ ಮಾಯಿ ಅಂತಲೇ ಕರೆಯೋದು, ಅಂದರೆ ತಾಯಿ ಅಂತ. ಅವ್ರ ಸಿನಿಮಾದಲ್ಲಿ ಯಾವುದನ್ನು ಯಾವ ಹೀರೋಯಿನ್ನು ಪರದೆ ಮೇಲೆ ಏನೇ ಬಾರೆ ಹೋಗಿ ಅಂತ ಸಂಬೋಧಿಸಿದವರಲ್ಲ. ಆ ಥರದ್ದು ಸಂಬೋಧನೆ ಇಲ್ಲವೇ ಇಲ್ಲ ಅವ್ರ ಹತ್ರ. ಇದೆಲ್ಲ ವಿಶೇಷವಾದ ಗುಣಗಳು. ಆಮೇಲೆ ಎಲ್ರಿಗೂ ಸಣ್ಣದು ಅಂತ ಯೋಚನೆ ಮಾಡಬೇಡಿ ಯಾರು. ನೀವು ಸಣ್ಣವರಲ್ಲ, ನಿಮ್ಮ ಕೆಲಸಕ್ಕೆ ನೀವು ದೊಡ್ಡವರಾಗಬೇಕು, ಆಗ ನೀವು ದೊಡ್ಡವರಾಗ್ತೀರ. ಕೆಲಸಕ್ಕೆ ದೊಡ್ಡವರು ಅಂದರೆ ಕಾಮಚೋರ ಆಗಬಾರ್ದು ಅಂತ. ಸೊ ಇದೆಲ್ಲ ವಿಶೇಷವಾದ ಗುಣಗಳು. ಅವ್ರ ಜೊತೆಲಿದ್ದರೆ ಒಬ್ಬ ಶಿಸ್ತಿನ ಸಿಪಾಯಿ ಜೊತೆಲಿದ್ದ ಒಂದು ಫೀಲಿಂಗ್ ಬರುತ್ತೆ ನಿಮಗೆ. ಅವರು ಈಗ ಯಥಾ ರಾಜ ಯಥಾ ಪ್ರಜೆಗಳು ಅನ್ನೋ ಥರ. ಹೇಳಿ ಕೇಳಿ ಸಿನಿಮಾ ಇಂಡಸ್ಟ್ರಿ ಹೀರೋ ಓರಿಯೆಂಟೆಡ್ ಇಂಡಸ್ಟ್ರಿ. ಒಂದು ನಾಯಕ ನಟನ್ನ ಹಿಂಬಾಲಿಸುವಂಥ, ಅವರನ್ನು ಮುಂದಾಳಾಗ ಇಟ್ಕೊಂಡು ಮಾಡುವಂಥ ಒಂದು ಇಂಡಸ್ಟ್ರಿ ಇದು. ಸೊ ಅದರಲ್ಲಿ ಆ ನಾಯಕ ಹೇಗಿರ್ತಾನೆ, ಅವ್ರ ಗುಂಪು ಹಾಗೆ ಇರುತ್ತೆ. ಅವರು ಶಿಸ್ತಿನ ಸಿಪಾಯಿ. 9 ಗಂಟೆ ಅವ್ರದ್ದು ಬರೋ ಟೈಮ್. 9 ಗಂಟೆಗೆ ವಿತ್ ಡ್ರೆಸ್, ವಿತ್ ಮೇಕಪ್, ಫುಲ್. ಅವ್ರಿಗೆ ಹಿಂದಿನ ದಿವಸ ನಾಳೆ ಏನೇನು ಮಾಡ್ತೀವಿ, ಯಾವುದೋ ಸೀನು ಅಂತ ಹೇಳಿಬಿಟ್ಟಿದ್ರೆ ಅದಕ್ಕೆ ರೆಡಿಯಾಗಿ ಬಂದ್ಬಿಟ್ಟಿರ್ತಾರೆ. 9 ಗಂಟೆಗೆ ಅವರಿದ್ದಾರೆ, ವಿತ್ ರೆಡಿ, ವಿತ್ ಶಾರ್ಟಿಗೆ ಕರೆದ್ರೆ ಅಲ್ಲಿಂದ ಕಾರಿಂದ ಇಳಿದು ಬಂದರೆ ಕ್ಯಾಮ್ರಾ ಮುಂದೆನೇ ನಿಂತ್ಕೊಳ್ಳುವಂಥದ್ದು. ಬಂದ ಮೇಲೆ ಕಾಫಿ ಕುಡಿ, ಅವ್ರನ್ನ ಮಾತಾಡಿಸು, ಇವ್ರನ್ನ ಮಾತಾಡಿಸು, ಆಮೇಲೆ ಮೇಕಪ್, ಅದೆಲ್ಲ ಇಲ್ಲವೇ ಇಲ್ಲ. ಸೊ 5:15, 5:45ಗೆ ಹೊರಡ್ತಾರೆ. ಇದು ಭಾಳ ಶಿಸ್ತು. ಅಂದರೆ ಕೆಲಸದ ಬಗ್ಗೆ ಅಷ್ಟು ಶ್ರದ್ಧೆ ವಹಿಸ್ತಾ ಇದ್ರು. ಅಂದರೆ
ಪ್ರತಿಯೊಬ್ಬ ಕಾರ್ಮಿಕನೂ ಆ ಒಂದು, ಇವಾಗ ಕ್ಯಾಮ್ರಾಗೆ ನಮಸ್ಕಾರ ಮಾಡಿ ಅವನು ಆನ್ ಮಾಡ್ತಾನೆ. ಒಬ್ಬ ಆಟೋ ರಿಕ್ಷಾ ಡ್ರೈವರು ಬೆಳಿಗ್ಗೆ ಓಡಬೇಕಾದ್ರೆ ಸ್ಟೇರಿಂಗಿಗೆ ನಮಸ್ಕಾರ ಮಾಡ್ತಾನೆ. ಹಾಗೆ ಅವ್ರದ್ದೇ ಎಲ್ಲ ನಡೆಯುತ್ತೆ ಅಂದಾಗ ಕೂಡ ಆ ಶಿಸ್ತು, ಆ ಟೈಮಿಂಗು ಅದನ್ನು ಬಿಡ್ತಾ ಇರಲಿಲ್ಲ. ಸೊ ಇದೆಲ್ಲ ನಮಗೆಲ್ಲ ಒಂದು ಇನ್ಸ್ಪಿರೇಷನ್ ಅವ್ರದ್ದು. ಅಂದರೆ ಒಂದು ಇಂಡಸ್ಟ್ರಿ, ಒಂದು ಕೆಲಸ, ಒಂದು ಜವಾಬ್ದಾರಿ, ಇದೆಲ್ಲ ಒಬ್ಬ ನಟನಿಗೆ ಇರಬೇಕಾದಂಥ ಒಂದು ಶಿಸ್ತು, ಅದೆಲ್ಲವೂ ಅವ್ರ ಹತ್ರ ಇತ್ತು. ಹಾಯ್ ನಮಸ್ಕಾರ, ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಮ್ಮದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.